ಬರೋಬ್ಬರಿ ಅರ್ಧ ಗಂಟೆಗೂ ಅಧಿಕ ಕಾಲ ಸಿಡಿದ ಡಾಮ್ ಡೂಮ್ ಅನ್ನೋ ಭಾರೀ ಸದ್ದು. ಕಿವಿ ಮುಚ್ಚಿ ಆಕಾಶದತ್ತ ಮುಖ ಮಾಡಿದ್ರೆ ಬಾನಂಗಳದಲ್ಲಿ ಬಾಣ ಬಿರುಸುಗಳ ಬಣ್ಣ ಬಣ್ಣದ ಚಿತ್ತಾರ. ಎತ್ತ ನೋಡಿದರತ್ತ ಜನವೋ ಜನ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಐತಿಹಾಸಿಕ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಸೋಮವಾರ ರಾತ್ರಿ ಅಪರೂಪ ಮತ್ತು ಆಕರ್ಷಣೀಯ ಕ್ಷಣಕ್ಕೆ ಸಾಕ್ಷಿಯಾಯಿತು. ಸರಿಸುಮಾರು ಅರ್ಧ ಗಂಟೆಗೂ ಅಧಿಕ ಕಾಲ ಜರುಗಿದ ಪಟಾಕಿ ಸದ್ದು ಹಾಗೂ ಆಕಾಶದ ಬಾನಂಗಳದಲ್ಲಿ ಬಾಣ ಬಿರುಸುಗಳು ಮೂಡಿಸಿದ ಕಲರ್ಫುಲ್ ಚಿತ್ತಾರ ಸಹಸ್ರಾರು ಸಂಖ್ಯೆಯ ಭಕ್ತರನ್ನ ನಿಬ್ಬೆರಗಾಗುವಂತೆ ಮಾಡಿತು. ಕಾರ್ತಿಕ ಮಾಸದ ಕಡೆ ಸೋಮವಾರದಂದು ತಾಲೂಕಿನ ನಯನ ಕ್ಷತ್ರಿಯ ಸಮಾಜ ಹಾಗೂ ದೇವಾಲಯದ ಮುಡಿಕಟ್ಟೆ ಸಂಘದಿಂದ ತಲಾಂತರದಿಂದ ನಡೆಸುತ್ತಾ ಬಂದಿರುವ ಸಂಪ್ರದಾಯ ಯಾವುದೇ ವಿಘ್ನಗಳಿಲ್ಲದೆ ನಿರ್ಭೀತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. 3 ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ಪಟಾಕಿ ಹಾಗೂ ಬಾಣ ಬಿರುಸುಗಳನ್ನು ಸಿಡಿಸಿ ಆಗಮಿಸಿದ್ದ ಸಾವಿರಾರು ಸಂಖ್ಯೆಯ ಭಕ್ತರನ್ನ ಹುಬ್ಬೇರುವಂತೆ ಮಾಡಲಾಯಿತು. ಶ್ರೀಕಂಠೇಶ್ವರ ದೇವಸ್ಥಾನದ ಮುಂಭಾಗ ಪಟಾಕಿ ಸಿಡಿಸಿ ಬಾಣ ಬಿರುಸುಗಳ ಪ್ರದರ್ಶನವನ್ನ 100 ವರ್ಷದಿಂದ ಮಾಡಿಕೊಂಡು ಬರಲಾಗ್ತಾ ಇತ್ತು. ಆದ್ರೆ ಕೊರೋನಾ ನಂತರ ನಾನಾ ಕಾರಣಗಳಿಂದ ನಿಂತು ಹೋಗಿತ್ತು. ಇದಾದ 3 ವರ್ಷದ ಬಳಿಕ ಈ ಬಾರಿ ಆಚರಿಸಲಾದ ದೇವರ ಪಲ್ಲಕ್ಕಿ ಉತ್ಸವ ಹಾಗೂ ಪಟಾಕಿ ಮತ್ತು ಬಾಣ ಬಿರುಸುಗಳ ಪ್ರದರ್ಶನ ರೋಮಾಂಚನವನ್ನುಂಟು ಮಾಡಿತು. ವಿದ್ಯುತ್ ದೀಪ ಹಾಗೂ ವಿದ್ಯುತ್ ಹೂಗಳಿಂದ ಅಲಂಕಾರ ಮಾಡಿದ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನ ವಾದ್ಯಗೋಷ್ಠಿ ಸಮೇತ ಮೆರವಣಿಗೆ ಮಾಡಲಾಯಿತು. ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿ ರಥಬೀದಿಗೆ ಬರ್ತಾ ಇದ್ದಂತೆ ನಯನ ಕ್ಷತ್ರಿಯ ಸಮಾಜ ಮತ್ತು ಮುಡಿಕಟ್ಟೆ ಸಂಘದಿಂದ ಸಿಡಿಸಿದ ಪಟಾಕಿ ಬಾಣ ಬಿರುಸುಗಳ ಅಬ್ಬರ ಮೆರವಣಿಗೆ ಉದ್ದಕ್ಕೂ ಜೋರಾಗಿತ್ತು. ನೆರೆದಿದ್ದ ಸಾವಿರಾರು ಜನ ಪಟಾಕಿ ಮತ್ತು ಬಾಣ ಬಿರುಸಿನ ಚಿತ್ತಾರ ಹಾಗೂ ಪಲ್ಲಕ್ಕಿಯಲ್ಲಿ ಸಾಗುತ್ತಿದ್ದ ಭಗವಂತನ ದರ್ಶನ ಪಡೆದು ಭಕ್ತಿಯ ಪರಾಕಾಷ್ಠೆ ಮೆರೆದ್ರು. ಶಾಸಕ ದರ್ಶನ್ ಧ್ರುವನಾರಾಯಣ್ ಕೂಡ ಆಗಮಿಸಿ ಐತಿಹಾಸಿಕ ಮತ್ತು ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ನಯನ ಕ್ಷತ್ರಿಯ ಸಂಘದ ತಾಲೂಕು ಅಧ್ಯಕ್ಷ ರಾಜಪ್ಪ ಮಾತನಾಡಿ, ಸಾವಿರಾರು ವರ್ಷದಿಂದ ಮುಡಿಕಟ್ಟೆ ಸಂಘ ಹಾಗೂ ನಯನ ಕ್ಷತ್ರಿಯ ಸಮಾಜ ಈ ಆಚರಣೆಯನ್ನ ಮಾಡುತ್ತಾ ಬಂದಿದ್ದೇವೆ. ಶ್ರೀಕಂಠೇಶ್ವರ ಸ್ವಾಮಿ ಪಲ್ಲಕ್ಕಿ ಉತ್ಸವದ ಜೊತೆಗೆ ಬಾಣ ಬಿರುಸುಗಳ ಪ್ರದರ್ಶನ ಆಯೋಜಿಸಿ ಭಗವಂತನ ಸೇವೆ ಮಾಡಿದ್ದೇವೆ. ಕೊರೋನಾ ಕಾರಣದಿಂದ 3 ವರ್ಷದಿಂದ ನಿಂತಿದ್ದ ಈ ಆಚರಣೆ ಇವತ್ತು ವಿಜೃಂಭಣೆಯಿಂದ ಜರುಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಜರುಗಲಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು. 17/11/2025 ಕಡೆ ಕಾರ್ತಿಕ ಸೋಮವಾರದ 4ನೇ ಸೋಮವಾರದಂದು ನಂಜನಗೂಡು ನಯನ ಕ್ಷತ್ರಿಯ ಸಂಘದ ಮುಡಿಕಟ್ಟೆ ವತಿಯಿಂದ ಅನಾದಿ ಕಾಲದಿಂದ ನಾವು ವಂಶ ಪರಂಪರೆಯಾಗಿ ನಾವು ಪಟಾಕಿ ಬಾಣ ಬಿರುಸು ಮತ್ತು ನುರಿತ ವಾದ್ಯಗೋಷ್ಠಿ ಎಲ್ಲವನ್ನು ಕರೆಸಿ ನಾವು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಇವತ್ತು ಕೊನೆಯ 4ನೇ ಸೋಮವಾರದಂದು ಪಟಾಕಿ ಬಾಣ ಬಿರುಸು ನುರಿತ ವಾದ್ಯಗೋಷ್ಠಿಗಳೊಡನೆ ನಾವು ಕಾರ್ಯಕ್ರಮ ನಡೆಸಿದ್ದೀವಿ. ಪ್ರತಿಯೊಬ್ಬ ಜನಾಂಗ ಎಲ್ಲ ಜನಾಂಗಕ್ಕೂ ನಮ್ಮ ಸಂಘ ಜನಾಂಗಕ್ಕೂ ಎಲ್ಲರಿಗೂ ಶ್ರೀಕಂಠೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಕೊರೋನಾದಿಂದ ಸ್ಟಾಪ್ ಆಗಿತ್ತು ಇವತ್ತಿನಿಂದ ರನ್ನಿಂಗ್ ಆಗಿದೆ. ಈ ವರ್ಷದಿಂದ ಇನ್ನು ಯಾವುದೇ ಕಾರಣಕ್ಕೂ ನಿಲ್ಲೇ ರೀತಿ ಶ್ರೀಕಂಠೇಶ್ವರ ನಮ್ಮನ್ನ ಎಲ್ಲರಿಗೂ ಐಶ್ವರ್ಯ ಬಗ್ಗೆ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ನಾವೆಲ್ಲ ದೇವ್ರ ಸಹಾಯನ ಮಾಡ್ತೀವಿ. ಸವಿತಾ ಸಮಾಜ ಹಾಗೂ ಕಾಂಗ್ರೆಸ್ ಮುಖಂಡ ನಾಗೇಶ್ ಮಾತನಾಡಿ, ನಿಜಕ್ಕೂ ಇವತ್ತು ಸಂಭ್ರಮದ ದಿನ. ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ವೈಭವಯುತ ಸನ್ನಿವೇಶ ಕಣ್ತುಂಬಿಕೊಂಡಿದ್ದೇವೆ. ಇಲ್ಲಿನ ನಯನ ಕ್ಷತ್ರಿಯ ಸಮಾಜ ಮತ್ತು ಮುಡಿಕಟ್ಟೆ ಸಂಘದಿಂದ ಸ್ವಂತ ಖರ್ಚಿನಲ್ಲಿ ಪಟಾಕಿ ಬಾಣ ಬಿರುಸುಗಳ ಪ್ರದರ್ಶನದ ಜೊತೆ ಸ್ವಾಮಿಯ ಪಲ್ಲಕ್ಕಿ ಉತ್ಸವವನ್ನು ಅತ್ಯಂತ ವೈಭವಯುತವಾಗಿ ಆಚರಿಸಲಾಗಿದೆ. ಕಾರ್ತಿಕ ಮಾಸದ ಕೊನೆ ಸೋಮವಾರದಂದು ನಡೆಯುವ ಆಚರಣೆಗೆ 100 ವರ್ಷಗಳ ಇತಿಹಾಸವಿದೆ. ಶಾಸಕ ದರ್ಶನ್ ಧ್ರುವನಾರಾಯಣ್ ಆಗಮಿಸಿ ಚಾಲನೆ ನೀಡಿದ್ದಾರೆ. ಸಹಸ್ರಾರು ಸಂಖ್ಯೆಯ ಭಕ್ತರು ಆಗಮಿಸಿ ಈ ಅಭೂತಪೂರ್ವ ಸನ್ನಿವೇಶ ಕಣ್ತುಂಬಿಕೊಂಡಿದ್ದಾರೆ ಅಂತ ಕಾರ್ಯಕ್ರಮದ ಸದುದ್ದೇಶವನ್ನ ತಿಳಿಸಿದ್ರು. ನಯನ ಕ್ಷತ್ರಿಯ ಮುಡಿಕಟ್ಟೆ ವತಿಯಿಂದ ಪಾರಂಪರಿಕವಾಗಿ ಅಂದರೆ 100 ವರ್ಷಗಳಿಂದ ಕೂಡ ನೆನಪಿರ್ತಕ್ಕಂಥ ಏನು
ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ನಮ್ಮ ಇಡೀ ರಾಜ್ಯ ಎಲ್ಲ ಇಡೀ ದೇಶದ ಹೆಸರಿದೆ. ಇವತ್ತು 4ನೇ ಕಾರ್ತಿಕ ಸೋಮವಾರದಲ್ಲಿ ದಯಾನಂದ ಸಂಘದ ಗುಡಿಕಟ್ಟೆಯ ವತಿಯಿಂದ ಇಲ್ಲಿ ದೊಡ್ಡ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಿದೆ ಅಂತ ಹೇಳ್ತಾ ಭಾಳ ಹೆಸರಿದೆ. ಏನಪ್ಪ ಅಂತ ಹೇಳಿದ್ರೆ, ಸ್ವಾಮಿಗೆ ವಿಶೇಷವಾದ ಹೂವಿನ ಅಲಂಕಾರ, ಪಲ್ಲಕ್ಕಿ, ಮುತ್ತಿನ ಪಲ್ಲಕ್ಕಿ ಇರ್ಬೋದು, ಗುರುತುವಾದ ನಮ್ಮ ಡೋಲು ವಾದ್ಯಗಾರ ಇರ್ಬೋದು. ಅದೇ ರೀತಿಯಾಗಿ ಲಕ್ಷಾಂತರ ಖರ್ಚು ಮಾಡಿ ನಾವು ಈ ಬಾಣ ಬಿಡಿಸಿದ್ದೀವಿ. ಮುಖ್ಯವಾಗಿ ಸ್ವಾಮಿಯ ಸೇವೆಗೆ ಅರ್ಪಿಸುವಂಥ ನಮ್ಮ ಸೇವೆ ಅಂದರೆ ಬಾಣ ಬಿಡಿಸುವ ಕಾರ್ಯಕ್ರಮ. ಸುಮಾರು 100 ವರ್ಷಗಳಿಂದ ಕೂಡ ನಡ್ಕೊಂಡು ಬಂದಿರೋಂಥದ್ದು. ಈ ಕೊರೋನಾಯಿಂದ ನಾವು ಸ್ವಲ್ಪ ಇಡೀ ಸರ್ಕಾರದವರು ನಮಗೆ ಇದು ಮಾಡಬೇಡಿ ಅಂತ ಹೇಳಿದಾಗ ನಾವು ಸ್ಟಾಪ್ ಮಾಡಿದ್ದು. ನಂತರದಲ್ಲಿ ಈಗ ನಾವು ಈ ವರ್ಷದಿಂದ ಶುರು ಮಾಡಿದ್ದೇವೆ. ನಾವು ಇದೇ ರೀತಿಯಾಗಿ ನಮ್ಮ ಸಂಘದವರು ಶ್ರೀಕಂಠೇಶ್ವರ ಸ್ವಾಮಿ ಉತ್ಸವ ಆಗ್ಬೋದು, ಅನ್ನ ಸಂತರ್ಪಣೆ ಆಗ್ಬೋದು, ವಿರುದ್ಧ ವಾದ್ಯಗೋಷ್ಠಿ ಕಲಾವಿದರನ್ನು ಕರೆಸಿ ವಾದ್ಯಗೋಷ್ಠಿ ಇರ್ಬೋದು, ಮತ್ತು ಸ್ವಾಮಿಗೆ ಹೂವಿನ ಅಲಂಕಾರ ಮತ್ತು ಮುತ್ತಿನ ಪಲ್ಲಕ್ಕಿ, ಮತ್ತು ಇದೇ ರೀತಿಯಾಗಿ ನಾವು ಬಾಣ ಬೀಸುವ ಕಾರ್ಯಕ್ರಮ. ಇದನ್ನು ನಾವು ಪಾರಂಪರಿಕವಾಗಿ ನಡೆಸ್ಕೊಂಡು ಬಂದಿರೋಂಥದ್ದು. ಈ ಒಂದು ವಿಶೇಷವಾದದ್ದು ಈ ದಿನದಲ್ಲಿ ಸುಮಾರು ಬೆಳಿಗ್ಗೆಯಿಂದ ಕೂಡ ಲಕ್ಷಾಂತರ ಜನ ಬಂದು ಸ್ವಾಮಿಯ ದರ್ಶನ ಮಾಡಿದ್ದಾರೆ. ಇವತ್ತು ಕೂಡ ನಮ್ಮ ಇವತ್ತು ಏನು ನಡೀತಿದೆ ಈ ಕಾರ್ಯಕ್ರಮದಲ್ಲಿ ಕೂಡ ಸುಮಾರು 30-40 ಜನ ಈ ಅಂಗಳದಲ್ಲಿ ನಿಂತ್ಕೊಂಡು ಈ ಪಟಾಕಿ ಬಾಣ ಬೀಸುಗಳ ಕಾರ್ಯಕ್ರಮವನ್ನು ಭಾಳ ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆ ಮಾಡಿ ಖುಷಿಪಟ್ಟು ಈ ಸಮಾಜದವ್ರಿಗೆ ಒಳ್ಳೆಯದಾಗಲಿ, ಇವರು ಇದೇ ರೀತಿಯಾಗಿ ನಡ್ಸ್ಕೊಂಡು ಹೋಗಲಿ ಅಂತೇಳಿ ನಮ್ಗೆ ಶುಭ ಹಾರೈಸಿದ್ದಾರೆ. ಅದು ನಮ್ಮ ಭಾಳ ತೃಪ್ತಿ ತಂದಿದೆ. ಅದರಿಂದ ನಾವು ಕೇಳ್ಕೊಳ್ಳೋದು ಭಗವಂತನಿಗೆ, ಶ್ರೀಕಂಠೇಶ್ವರ ಸ್ವಾಮಿಗೆ ಸರ್ವ ಜೀವಿ ರಾಶಿಗಳಿಗೂ ಸರ್ವರಿಗೂ ಮಾಡಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸಂದರ್ಭದಲ್ಲಿ ಮುಡಿಕಟ್ಟೆ ಸಂಘ ಹಾಗೂ ನಯನ ಕ್ಷತ್ರಿಯ ಸಮಾಜದ ಕಾರ್ಯದರ್ಶಿ ಎನ್ ಶ್ರೀನಿವಾಸ್, ಖಜಾಂಚಿ ಮಂಜುನಾಥ್, ನಿರ್ದೇಶಕ ಪ್ರಕಾಶ್, ಶಂಕರ್, ರವಿ, ಸತೀಶ್, ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಚ್ ಕೆ ರುದ್ರಪ್ಪ, ಗೋವಿಂದರಾಜ್ ಸೇರಿದಂತೆ ಇನ್ನಿತರರೊಂದಿಗೆ ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಭಕ್ತರುಗಳು ಭಾಗವಹಿಸಿ ಸಂಭ್ರಮಾಚರಣೆಯಲ್ಲಿ ಮಿಂದೆದ್ರು.